ಹಾಯ್ ಎಲ್ಲರಿಗೂ ನಮಸ್ಕಾರ. ಮತ್ತೆ ನಾಯಕ ಆಗುತ್ತಾರ ರೋಹಿತ್. ಮುಂಬೈ ಇಂಡಿಯನ್ಸ್ ತಂಡ ಒಂದು ದೊಡ್ಡ ಬದಲಾವಣೆಯನ್ನು ಮಾಡುತ್ತೆ. ಗುಜರಾತ್ ಟೈಟನ್ಸ್ ತಂಡದಲ್ಲಿ ಇದ್ದರು ಹಾರ್ದಿಕ್ ಪಾಂಡ್ಯ ಅವರನ್ನು ಕರ್ಕೊಂಬಂದು ಮುಂಬೈ ಇಂಡಿಯನ್ಸ್ ಟೀಮಲ್ಲಿ ಕ್ಯಾಪ್ಟನನ್ನು ಮಾಡ್ತಾರೆ. ಆ್ಯಂಡ್ ರೋಹಿತ್ ಶರ್ಮಾ ಅವರು ಕ್ಯಾಪ್ಟನ್ ಆಗಿರ್ತಾರೆ. ಅವರ ಬದಲು ಹಾರ್ದಿಕ್ ಪಾಂಡ್ಯ ಅವರನ್ನು ಕ್ಯಾಪ್ಟನ್ ಮಾಡ್ತಾರೆ. ಇದು ದೊಡ್ಡ ತಪ್ಪನ್ನು ಮಾಡಿದ್ದಾರೆ. ಹೌದು, ಮತ್ತೆ ನಾಯಕರಾಗುತ್ತಾರ ರೋಹಿತ್ ಅಂತ ಕೇಳಿದ್ರೆ ಬನ್ನಿ ತಿಳಿಸ್ಕೊಡ್ತಾ ಬರ್ತೀನಿ. ಹೌದು, ಟೋಟಲ್ 3 ಮ್ಯಾಚ್ ಆಡಿದೆ ಮುಂಬೈ ಇಂಡಿಯನ್ಸ್ ತಂಡ. 3 ಮ್ಯಾಚು ಕೂಡ ಸೋತಿದೆ. ಅದರಲ್ಲಿ ಹಾರ್ದಿಕ್ ಪಾಂಡ್ಯ ಅವರ ಕ್ಯಾಪ್ಟನ್ಸಿಯಲ್ಲಿ ಅದು ಸೋತಿದೆ. ಹೌದು, ಆ್ಯಂಡ್ ಅಲ್ಲಿ ಟೀಮ್ ಅಂತ ಬಂದಾಗ ಅಷ್ಟೊಂದು ಚೆನ್ನಾಗೇ ಆಡಲಿಲ್ಲ ಎಲ್ಲರೂ ಕೂಡ. ಹಾರ್ದಿಕ್ ಪಾಂಡ್ಯ ಅವರು ಕೂಡ ಆಡಬೇಕಾಗಿತ್ತು, ಅದರ ಥರ ಪರ್ಫಾರ್ಮೆನ್ಸನ್ನು ನೀಡಲಿಲ್ಲ. ಕ್ಯಾಪ್ಟನ್ ಪಟ್ಟ ಬೇರೆ ಇತ್ತು ಅವ್ರ ಹತ್ರ. ಅಷ್ಟೊಂದು ಎಲ್ಲ ಮ್ಯಾಚ್ಗಳನ್ನು ಕೂಡ ಗೆಲ್ಸ್ಕೊಂಬರ್ಬೇಕು ಪಟ್ಟ ಇರುತ್ತೆ, ಅಷ್ಟು ಕೂಡ ಅವ್ರು ಚೆನ್ನಾಗಿ ಆಡಲಿಲ್ಲ. ಒಳ್ಳೆ ಆಲ್ರೌಂಡರು ಕೂಡ. ಆ್ಯಂಡ್ ರೋಹಿತ್ ಶರ್ಮಾ ಅವರು ಒಳ್ಳೆ ಕ್ಯಾಪ್ಟನ್ಸಿ ಕೂಡ ಮಾಡಿದರು. 5 ಬಾರಿ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿತ್ತು ರೋಹಿತ್ ಶರ್ಮಾ ಅವರ ನಾಯಕತ್ವದಲ್ಲಿ. ರೋಹಿತ್ ಶರ್ಮಾ ಅವರು ಕಪ್ಪನ್ನು ಗೆಲ್ಸ್ಕೊಟ್ಟಿದ್ದಾರೆ. 5 ಬಾರಿ ನಾಯಕತ್ವದಲ್ಲಿ ಕಪ್ಪನ್ನು ಗೆಲ್ಸ್ಕೊಟ್ಟಿದ್ದಾರೆ ಮುಂಬೈ ಇಂಡಿಯನ್ಸ್ ಪರ. ಹೌದು, ರೋಹಿತ್ ಶರ್ಮಾ ಅವರು ಕೂಡ ಒಳ್ಳೆ ಕ್ಯಾಪ್ಟನ್ಸನ್ನು ಮಾಡಿದ್ರು. ಈ ಸೀಸನ್ ಅಂತೂ ಹಾರ್ದಿಕ್ ಪಾಂಡ್ಯ ಅವರನ್ನ ಕ್ಯಾಪ್ಟನ್ ಮಾಡಿದ್ದಾರೆ. ಮುಂಬೈ ತಂಡದಿಂದ ಒಂದು ದೊಡ್ಡ ಬದಲಾವಣೆ ಅಂದರೆ ಇದು ಹಾರ್ದಿಕ್ ಪಾಂಡ್ಯ ಅವರನ್ನ ಕ್ಯಾಪ್ಟನ್ ಮಾಡಿದ್ದು. ಹಾಗೂ ಇವರು ಗುಜರಾತ್ ಟೈಟನ್ಸ್ ತಂಡದಲ್ಲಿ ಇದ್ದರು. ಈಗ ಅವರನ್ನು ಕರ್ಕೊಂಬಂದು ಮುಂಬೈ ಇಂಡಿಯನ್ಸ್ ತಂಡದ ಕ್ಯಾಪ್ಟನ್ ಕೂಡ ಮಾಡಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ವಿಡಿಯೋ ಇಷ್ಟ ಆದರೆ ಹೋಗಿ ಲೈಕ್ ಮಾಡಿ. ಥ್ಯಾಂಕ್ ಯು.